ಪರಿಶುದ್ಧನಾದಂತ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಿರುವಂತಹ ದೇವರ ಮಂದಿಗೆ, ದೇವರ ಸಭೆಗೆ, ನಮ್ಮ ರಕ್ಷಕನು ನಮ್ಮ ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತವನಾಗಿದ್ದೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ವೇದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಯೋಹಾನನು ಬರೆದಂತಹ ಪ್ರಕಟಣೆ 22ನೇ ಅಧ್ಯಾಯ 10ರಿಂದ 14 ವಚನಗಳ ತನಕ. ಯೋಹಾನನು ಬರೆದಂತಹ ಪ್ರಕಟಣೆ 22ನೇ ಅಧ್ಯಾಯ 10ರಿಂದ 14 ವಚನಗಳ ತನಕ. ಇದಲ್ಲದೆ ಅವನು ನನಗೆ, ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ, ಇವು ನೆರವೇರುವ ಸಮಯವು ಸಮೀಪವಾಗಿದೆ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಇಗೋ, ಬೇಗ ಬರುತ್ತೇನೆ. ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಅದೆ. ನಾನೇ ಆದಿಯು ಅಂತ್ಯವೂ ಮೊದಲನೆಯವನು ಕಡೆಯವನು, ಪ್ರಾರಂಭವು ಸಮಾಪ್ತಿಯೂ ಆಗಿದ್ದೇನೆ. ತಮ್ಮ ನಿಲುವಂಗಿಗಳನ್ನು ತೊಳೆದುಕೊಂಡವರು ಧನ್ಯರು, ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು. ಅವರು ಬಾಗಿಲುಗಳಿಂದ ಆ ಪಟ್ಟಣದೊಳಕ್ಕೆ ಸೇರುವರು. ದೇವರು ಈ ವಾಕ್ಯ ಭಾಗವನ್ನ ನಮ್ಮ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡಿಕೊಳ್ಳುವಾಗೆ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಗೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಮಹಾಸ್ವಾಮಿ, ಬೆಳಗಿನ ಜಾವದಲ್ಲಿ ನಮ್ಮನ್ನು ಎಚ್ಚರಪಡಿಸಿ ನಿನ್ನ ಪಾದ ಸನ್ನಿಧಾನದಲ್ಲಿ ಹಸಿರಾಗಿ ಕೂಡಿ ಬರುವಂತೆ ನಿನ್ನ ಮಂದಿಯಾದ ನಮ್ಮನ್ನ ಎಚ್ಚರಪಡಿಸೋದಕ್ಕಾಗಿ ಸ್ತೋತ್ರ. ಲೋಕವೆಲ್ಲ ಮಲಗಿರುವಾಗ, ಗಾಢ ನಿದ್ರೆಗೆ ಜಾರಿರುವಾಗ, ನಿನ್ನ ಮಕ್ಕಳಾದಂತ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆ, ಲೋಕದ ರಕ್ಷಣೆಗಾಗಿ, ಮಾನವರ ಹಿತಕ್ಕಾಗಿ, ಸ್ವಾಮಿ ನಿನ್ನ ಬರೋಣದ ವಿಷಯವಾದ ಸುವಾರ್ತೆಯನ್ನ ಸಾರುವ ಹಾಗೆ, ತಿಳಿದುಕೊಳ್ಳುವ ಹಾಗೆ ಕೃಪೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ನಮ್ಮೊಟ್ಟಿಗೆ ನೀನು ಮಾತನಾಡು. ಈ ಕೊನೆಯ ಸಂದೇಶಗಳು ಮತ್ತೆ ಮತ್ತೆ ನಮ್ಮನ್ನು ಎಚ್ಚರಪಡಿಸುವಂತೆ, ನಿನ್ನ ಪರಿಶುದ್ಧವಾದಂತ ರಾಜ್ಯಕ್ಕೆ ನಮ್ಮನ್ನ ಸಿದ್ಧಪಡಿಸಿ ಪರಿಪೂರ್ಣರನ್ನಾಗಿ ಮಾಡ್ಲಿಕ್ಕಾಗುವಂತೆ ಕಾರ್ಯ ಮಾಡು. ಕೂಡಿ ಬಂದಿರುವಂತ ನಿನ್ನ ಮಂದಿಯನ್ನ ಆಶೀರ್ವದಿಸು. ಬರಬೇಕಾಗಿರುವಂತ ನಿನ್ನ ಮಕ್ಕಳು, ನಿನ್ನ ಸಭಿಕರು ನಿನ್ನ ಸನ್ನಿಧಾನಕ್ಕೆ ಬರುವಂತೆ ಪ್ರತಿದಿನವೂ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆ ಸಹಾಯ ಮಾಡು. ಈ ಕೂಟಗಳನ್ನು ಆಶೀರ್ವದಿಸು. ಈಗ ಈ ಕೂಟಗಳಿಂದ ನಿನಗೆ ಮಹಿಮೆಯಾಗಲಿ. ಸೇವೆ ಮಾಡುವಂತ ನಿನ್ನ ದಾಸನಾದ ನನ್ನನ್ನು ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೊ. ಮಹಿಮೆ ಹೊಂದು ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನೀತಿಯಿಂದ ಬೇಡಿದ್ದೇನೆ ಕರ್ತನೆ, ಆಮೆನ್. ಈ ಸಮಯದಲ್ಲಿ ಒಂದು ಕೀರ್ತನೆಯನ್ನ ಹಾಡಿಕೊಳ್ಳೋಣ. ನಮ್ಮ ಸಭಾ ಸಂಗೀತಗಳಲ್ಲಿ 273ನೇ ಸಂಗೀತ. ಇದನ್ನ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಬೀದರ್ ಪ್ರಾಂತ್ಯದಲ್ಲಿ ಈ ಹಾಡನ್ನು ಹಾಡುವಂತವರಾಗಿದ್ದಾರೆ. ಈ ಹಾಡು ವಿಶೇಷವಾಗಿ ಸಭೆಯ ಕುರಿತಾಗಿ ಇರುವಂತ ಹಾಡಾಗಿದೆ. ಅದನ್ನ ನಾನು ಹಾಡ್ತೇನೆ. ಗೊತ್ತಿರುವವರು ಹಾಡಬಹುದು, ಗೊತ್ತಿಲ್ಲದೆ ಇರುವವರು ಈ ಹಾಡನ್ನ ಕಲಿತುಕೊಳ್ಳಬಹುದು. 273ನೇ ಕೀರ್ತನೆ. ಇಂದು ಯೇಸು ಕರೆದ, 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 ಓ ಕ್ರಿಸ್ತ ಸಭೆಯೇ ಎಚ್ಚೆತ್ತು ಬಾ, ಓ ಕ್ರಿಸ್ತ ಸಭೆಯೇ ಎಚ್ಚೆತ್ತು ಬಾ, ಇಂದು ಯೇಸು ಕರೆದ, ಇಂದು ಯೇಸು ಕರೆದ. ಅಂತ್ಯವು ಬಂದಿದೆ ಈ ದುಷ್ಟ ಲೋಕಕ್ಕೆ, ಪಾಪವು ಹೆಚ್ಚಿದೆ ಈ ಜಗದೊಳಗೆ,
ಅಂತ್ಯವು ಬಂದಿದೆ ಈ ದುಷ್ಟ ಲೋಕಕ್ಕೆ, ಪಾಪವು ಹೆಚ್ಚಿದೆ ಈ ಜಗದೊಳಗೆ. ರಕ್ಷಿಸ ನಿನ್ನನ್ನು ಚಾಚುವೆ ಹಸ್ತವ, ಎಚ್ಚೆತ್ತು ಬೇಗ ಬಾ. ಇಂದು ಯೇಸು ಕಾರೆದ, ಇಂದು ಯೇಸು ಕಾರೆದ. ನಿನಗಾಗಿ ನಾನು ಶ್ರಮೆಯಿಂದ ತಾಳಿದೆ, ನಿನಗಾಗಿ ನಾನು ರಕ್ತವ ಸುರಿಸಿದೆ, ನಿನಗಾಗಿ ನಾನು ಶ್ರಮೆಯನ್ನು ತಾಳಿದೆ, ನಿನಗಾಗಿ ನಾನು ರಕ್ತವ ಸುರಿಸಿದೆ. ಪರಿಶುದ್ಧ ರಕ್ತದಿ ಕೊಂಡುಕೊಂಡೇನು ನಾ, ಎಚ್ಚೆತ್ತು ಬೇಗ ಬಾ. ಇಂದು ಯೇಸು ಕಾರೆದ, ಇಂದು ಯೇಸು ಕಾರೆದ. ಮೃದುವಾದ ಸ್ವರಕ್ಕೆ ಕಿವಿಗೋಡು ಸಭೆಯೇ, ವಿಧೇಯನಾಗು ನೀ ಕರುಣೆಯ ಸ್ವರಕ್ಕೆ. ಮೃದುವಾದ ಸ್ವರಕ್ಕೆ ಕಿವಿಗೋಡು ಸಭೆಯೇ, ವಿಧೇಯನಾಗು ನೀ ಕರುಣೆಯ ಸ್ವರಕ್ಕೆ. ಆತನ ಸ್ವರವಂ ಕೇಳಿ ಹಿಂಬಾಲಿಸು ಅವರು ಸಿಲುಬೆಯ. ಇಂದು ಯೇಸು ಕಾರೆದ, ಇಂದು ಯೇಸು ಕಾರೆದ. ಏಳು ಪ್ರಕಾಶಿಸು ಕ್ರೈಸ್ತ ಸಭೆಯೇ, ಧೈರ್ಯದಿಂಸಾರು ನೀ ಕ್ರಿಸ್ತ ಸುವಾರ್ತೆಯ. ಏಳು ಪ್ರಕಾಶಿಸು ಕ್ರೈಸ್ತ ಸಭೆಯೇ, ಧೈರ್ಯದಿಂಸಾರು ನೀ ಕ್ರಿಸ್ತ ಸುವಾರ್ತೆಯ. ಮೊದಲಿಂಗ ಮಾರುವ ಫಲವಂ ಕೊಡುವ ಜಯಗೊಂಡ ಸಭೆಗೆ. ಇಂದು ಯೇಸು ಕಾರೆದ, ಇಂದು ಯೇಸು ಕಾರೆದ, ಇಂದು ಯೇಸು ಕಾರೆದ, ಇಂದು ಯೇಸು ಕಾರೆದ. ಓ ಕ್ರಿಸ್ತ ಸಭೆಯೇ ಎಚ್ಚೆತ್ತು ಬಾ, ಓ ಕ್ರಿಸ್ತ ಸಭೆಯೇ ಎಚ್ಚೆತ್ತು ಬಾ. ಇಂದು ಯೇಸು ಕಾರೆದ, ಇಂದು ಯೇಸು ಕಾರೆದ, ಇಂದು ಯೇಸು ಕಾರೆದ, ಇಂದು ಯೇಸು ಕಾರೆದ. ಪ್ರತಿ ಬೆಳಗಿನ ಜಾವದಲ್ಲಿ ತನ್ನ ಮಕ್ಕಳನ್ನ ದೇವರು ಎಚ್ಚರಪಡಿಸುವಾಗ ಆತನು ತನ್ನ ಕೃಪೆಯ ಸನ್ನಿಧಾನಕ್ಕೆ ನಮ್ಮನ್ನ ಕರೆಯುವಂತವನಾಗಿದ್ದಾನೆ. ಮಕ್ಕಳು ಎಚ್ಚರವಾದ ತಕ್ಷಣ ತಾಯಿಯ ಮುಖವನ್ನ ನೋಡಿದ ಹಾಗೆ ದೇವರ ಮಕ್ಕಳು ಎಚ್ಚರವಾಗಿದ್ದ ಕೂಡಲೇ ದೇವರ ಮುಖದರ್ಶನವನ್ನ ಪಡೆಯಬೇಕಾಗಿದೆ. ದೇವರು ವಾಕ್ಯದ ರೂಪದಲ್ಲಿ ನಮ್ಮ ಮಧ್ಯದಲ್ಲಿದ್ದಾನೆ. ದೇವರ ವಾಕ್ಯದ ಬಳಿಗೆ ಬಂದು ದೇವರ ವಾಕ್ಯವನ್ನ ಕೇಳುವಾಗ, ಪ್ರಾರ್ಥಿಸುವಾಗ ದೇವರ ದರ್ಶನವನ್ನ ನಾವು ಪಡೆಯುವಂತರಾಗಿದ್ದೇವೆ. ಕೊನೆ ಕಾಲದಲ್ಲಿ ದೇವರು ತನ್ನ ಸಭೆಗೆ ಸಂದೇಶಗಳನ್ನ ನಿರಂತರವಾಗಿ ಕಳಿಸ್ತಾನೆ. ಈ ಲೋಕದ ಅಂತ್ಯದ ಮುಕ್ತಾಯದ ಸಮಯದಲ್ಲಿ ತನ್ನ ವಿಶೇಷವಾದಂತಹ ಸಂದೇಶಗಳನ್ನ ನಿರಂತರವಾಗಿ ತನ್ನ ಸಭೆಗೆ ದೇವರು ಸಂಪೂರ್ಣವಾಗಿ ಬಹಳ ಅವಸರದಿಂದ ಕಳಿಸುವಂತಾಗಿದ್ದಾರೆ. ಅದಕ್ಕಾಗಿಯೇ ಪ್ರತಿ ಬೆಳಗು ದೇವರ ಮಕ್ಕಳಾದ ನಮ್ಮನ್ನ ಎಚ್ಚರಪಡಿಸುವಂತಾಗಿದ್ದಾರೆ. ದೇವರ ಪ್ರಾಮುಖ್ಯವಾದಂತಹ ಸಂದೇಶ ಸತ್ಯವೇದದಲ್ಲಿ ಹೇಳಿರುವಂತಹ ಪ್ರತಿಯೊಂದು ವಾಕ್ಯಗಳು ನೆರವೇರುವಂತಹ ಸಮಯ ಬಂದಿದೆ. ಅದಕ್ಕಾಗಿ ಮಾತುಗಳನ್ನ ಪ್ರಕಟಣೆಯಲ್ಲಿ 27ನೇ ಅಧ್ಯಾಯದಲ್ಲಿ ಸ್ವಾಮಿ ತಿಳಿಸುವಂತನಾಗಿದ್ದಾನೆ. ಇದಲ್ಲದೆ ಅವನು ನನಗೆ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ, ಇವು ನೆರವೇರುವ ಸಮಯವು ಸಮೀಪವಾಗಿದೆ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ತನ್ನನ್ನು ನೀತಿಯನ್ನು ತನ್ನನ್ನು ಇನ್ನು ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನು ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಪವಿತ್ರ ಮಾಡಿಕೊಳ್ಳಲಿ. ಯೇಸು ಕ್ರಿಸ್ತನು ಬೇಗನೆ ಬರುವಂತವನಾಗಿದ್ದಾನೆ. ಆತನು ಬರುವುದಕ್ಕಿಂತ ಮುನ್ನ ಈ ಸಂದೇಶವು ಸಭೆಗೆ ಕೊಡಲ್ಪಡುವಂತದ್ದಾಗಿದೆ. ಈ ದೇವರ ವಾಕ್ಯಗಳು ನೆರವೇರುವಂತ ಸಮಯವಿದವಾಗಿದೆ.
ಈ ಸಮಯದಲ್ಲಿ ತಿಳಿಸಬೇಕಾದ ಸತ್ಯವನ್ನ ಲೋಕಕ್ಕೆ ತಿಳಿಸಬೇಕಾಗಿದೆ. ಅದನ್ನ ಸಾರುವಲ್ಲಿ ಸಭೆಯು ತಡ ಮಾಡದೆ ದೇವರ ಪ್ರವಾದನಾ ಪುಸ್ತಕದಲ್ಲಿ ಇರುವಂತಹ ಪ್ರತಿಯೊಂದು ವಿಷಯವನ್ನು ಕೂಲಂಕುಷವಾಗಿ ಈ ಲೋಕದಲ್ಲಿರ್ತಕ್ಕಂಥ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಬೇಕಾಗಿದೆ. ಈ ಸುವಾರ್ತೆ ಸೇವೆಯನ್ನ ಸಂಪೂರ್ಣಗೊಳಿಸಲು ದೇವರು ಸಭೆಯನ್ನು ಆರಿಸಿಕೊಂಡಿದ್ದಾನೆ. ಸಭೆಯಲ್ಲಿರುವಂತ ತನ್ನನ್ನ ಪ್ರೀತಿಸುವಂತ ತನ್ನ ಮಕ್ಕಳಿಗೆ ಜವಾಬ್ದಾರಿಕೆಯನ್ನು ಕೊಟ್ಟಿದ್ದಾನೆ. ಅವರು ಈ ಸಂದೇಶವನ್ನ ಲೋಕಕ್ಕೆ ಸಾರಬೇಕಾದರೆ ಆ ಸಂದೇಶದ ಮುಖ್ಯ ತಾತ್ಪರ್ಯವನ್ನ ಮೊದಲು ಸಾರುವಂತವರು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಮತ್ತು ಆ ಸಂದೇಶಕ್ಕನುಸಾರವಾಗಿ ಬದುಕಬೇಕಾಗಿದೆ. ಅದನ್ನ 14ನೇ ವಚನದಲ್ಲಿ ಹೇಳ್ತಾರೆ. ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ, ತಮ್ಮ ನಿಲುವಂಗಿಗಳನ್ನು ತೊಳಕೊಂಡವರು ಧನ್ಯರು, ಅವರಿಗೆ ಜೀವ ವೃಕ್ಷದ ಹಕ್ಕು ಇರುವುದು. ಕೊನೆ ಕಾಲದಲ್ಲಿ ಯೇಸು ಕ್ರಿಸ್ತನು ಬರುವಾಗ ಪ್ರತಿಯೊಬ್ಬ ದೇವರನ್ನ ಪ್ರೀತಿಸುವಂತ, ದೇವರನ್ನು ನಂಬಿರುವಂತ, ದೇವರ ವಿಶ್ವಾಸದಲ್ಲಿ ಜೀವಿಸುತ್ತಿರುವಂತ ಪ್ರತಿಯೊಬ್ಬರು ತಮ್ಮ ನಿಲುವಂಗಿಗಳನ್ನ ತೊಳೆದುಕೊಳ್ಳಬೇಕು. ಅಂದರೆ ತಾವು ತಮ್ಮ ಶರೀರದಲ್ಲಿ ಅಂಟುಕೊಂಡಿರುವಂತ ಪಾಪದ ಕಲೆಗಳನ್ನ ತೊಳೆದು ಶುದ್ಧ ಮಾಡಿಕೊಳ್ಳಬೇಕು. ಯಾವುದೇ ಒಂದು ಸಣ್ಣ ಪಾಪದ ಕಲೆಯು ನಮ್ಮ ಶರೀರ ಆತ್ಮಗಳ ಮೇಲೆ ಅಂಟುಕೊಂಡಿದ್ರು ಸಹ ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಅದರ ನಿಮಿತ್ತ ಕೊನೆಯ ಗಳಿಗೆಯಲ್ಲಿ ನಾವು ತಿರಸ್ಕರಿಸಲ್ಪಡುವಂತವರಾಗ್ತೇವೆ. ಮತ್ತು ಆ ಪಾಪದ ಕಲೆಯನ್ನ ಕೊಳ್ಳದವರಾದರೆ ನಾವು ದೇವರ ರಾಜ್ಯದಲ್ಲಿ ಜೀವ ವೃಕ್ಷದ ಫಲವನ್ನ ಅನುಭವಿಸುವಂತ ಭಾಗ್ಯವನ್ನ ಕಳೆದುಕೊಳ್ತೇವೆ. ಅದಕ್ಕಾಗಿ ದೇವರು ತನ್ನ ವಾಕ್ಯವನ್ನ ಈ ಕೊನೆ ಕಾಲದಲ್ಲಿ ನಮಗೆ ತಿಳಿಸುವಂತವನ್ನಾಗಿದ್ದಾರೆ. ಏನಂತ ಪ್ರಕಟಣೆಯಲ್ಲಿ 5ನೇ ಅಧ್ಯಾಯದಲ್ಲಿ ಮಾತುಗಳನ್ನ ಹೇಳ್ತಾನೆ. ಅದು 3ನೇ ವಚನದಲ್ಲಿ, ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ವಿಶೇಷವಾಗಿ ಸತ್ಯದ ಸಂದೇಶವನ್ನ ದೇವರು ಈ ಲೋಕಕ್ಕೆ ತಿಳಿಸಲು ತನ್ನದೇ ಆದಂತ ಸಭೆಯನ್ನ ಇಟ್ಟುಕೊಂಡಿದ್ದಾನೆ. ಆ ಸಭೆಯು ಸಾರುವಂತ ಸತ್ಯಕ್ಕೆ ಕಿವಿಯುಳ್ಳವನು ಕೇಳಬೇಕಾಗಿದೆ. ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಸತ್ಯದ ಸುವಾರ್ತೆ ಮುಟ್ಟಬೇಕಾಗಿದೆ. ಮತ್ತು ಪ್ರತಿಯೊಬ್ಬ ಮನುಷ್ಯನು ಈ ಭೂಮಿ ಮೇಲೆ ಎಲ್ಲಾ ವಿಷಯಗಳನ್ನ ಕೇಳುವಾಗ ಅದರ ಜೊತೆಗೆ ತನ್ನ ಆತ್ಮಕ್ಕೆ, ತನ್ನ ಜೀವದ ರಕ್ಷಣೆಗೆ ಸಂಬಂಧಪಟ್ಟಂತ ಈ ಸತ್ಯದ ಸುವಾರ್ತೆಯನ್ನು ಸಹ ಕೇಳಬೇಕೆಂಬುದಾಗಿ ದೇವರು ಬಯಸುತ್ತಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಆತನು ಬರುವಂತಹ ಸಮಯ ಹತ್ತಿರವಾಗಿದೆ, ಪ್ರವಾದನೆಗಳು ನೆರವೇರುವಂತಹ ಸಮಯ ಇದಾಗಿದೆ. ಈ ಸಮಯದಲ್ಲಿ ಸಭೆಗೆ ದೇವರು ಎಚ್ಚರಿಕೆಯನ್ನು ಕೊಡ್ತಾನೆ, ನೀನು ಈ ಪ್ರವಾದನ ವಾಕ್ಯಗಳನ್ನ ಗುಪ್ತವಾಗಿಡಬೇಡ, ಅದನ್ನ ನೀನು ಸಾರು ಎಂಬುದಾಗಿ. ಯಾಕಂತಂದ್ರೆ ಅನ್ಯಾಯ ಮಾಡುವವನು ಅನ್ಯಾಯವನ್ನ ಬಿಟ್ಟು ಬಿಡಬೇಕಾದಂತ ಸಮಯ. ಇನ್ನೂ ಅನ್ಯಾಯ ಮಾಡುವುದಾದ್ರೆ ಬರತಕ್ಕಂತ ನ್ಯಾಯ ತೀರ್ಪಿಗೆ ಅವನು ನಿಲ್ಲಬೇಕಾಗ್ತದೆ. ಪವಿತ್ರನು ಅನ್ಯಾಯ ಮಾಡದೆ ಮತ್ತೆ ತನ್ನ ನೀತಿಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಹೊಂದುವ ಹಾಗೆ, ಇನ್ನೂ ಹೆಚ್ಚಿನ ಪವಿತ್ರತೆಯನ್ನು ಸಂಪಾದಿಸಿಕೊಳ್ಳುವ ಹಾಗೆ ಪ್ರಯಾಸ ಪಡಬೇಕಾಗಿದೆ. ಹೀಗಿರುವಾಗ ಪ್ರತಿಯೊಬ್ಬನು ತನ್ನ ನಿಲುವಂಗಿಗಳನ್ನ ತೊಳೆದುಕೊಳ್ಳಬೇಕಾಗಿದೆ. ಈ ಭೂಮಿ ಮೇಲೆ ವಾಸಿಸುವಾಗ ಪಾಪದ ಕೃತ್ಯಗಳು ಧೂಳಿನಂತೆ ಆಕಾಶದಿಂದ ಮೇಲೆ ಪ್ರತಿಯೊಬ್ಬ ಮಾನವನ ಮೇಲೆ ಚೆಲ್ಲಲ್ಪಡುವಂಥದ್ದಾಗಿದೆ. ಸೈತಾನನು ಪ್ರತಿಯೊಬ್ಬ ಮನುಷ್ಯನನ್ನು ಪಾಪದ ಹೊಲಸಿನಿಂದ ತುಂಬಿಸಿ ಪಾಪದ ಮೈಲಿಗೆಯಿಂದ ಅವರನ್ನ ಸಂಪೂರ್ಣವಾಗಿ ವಶಪಡಿಸಿಕೊಂಡು ದೇವರ ಪರಿಶುದ್ಧತೆಯಲ್ಲಿ ಪಾಲು ಹೊಂದದ ಹಾಗೆ ನಿರಂತರವೂ ಕಾರ್ಯ ಮಾಡುವಂತವನಾಗಿದ್ದಾನೆ. ಈ ಸಮಯದಲ್ಲಿ ತಾನೇ ಈ ಪಾಪದ ಕೃತ್ಯಗಳಿಂದ ಹೊರಗೆ ಬರಲು, ಪಾಪಕ್ಕೆ ಸಂಬಂಧವಾದಂತ ಕಾರ್ಯಗಳನ್ನ ಬಿಟ್ಟು ದೇಹದಿಂದ ಸಂಪೂರ್ಣವಾಗಿ ಪರಿಶುದ್ಧತೆಯಲ್ಲಿ ಪಾಲು ಹೊಂದುವುದಕ್ಕೋಸ್ಕರ
ದೇವರ ಪರಿಶುದ್ಧವಾದ ವಾಕ್ಯಗಳನ್ನ ಕೇಳುವುದರ ಮುಖಾಂತರವಾಗಿ, ಪ್ರವಾದನೆಗಳನ್ನ ಅರಿಯುವುದರ ಮುಖಾಂತರವಾಗಿ ತನ್ನನ್ನು ತಾನು ಪವಿತ್ರ ಮಾಡಿಕೊಳ್ಳಬೇಕಾಗಿದೆ. ತನಗೆ ಈ ಲೋಕದ ಯಾವುದೇ ರೀತಿಯಾದಂತಹ ಪಾಪದ ಕಲೆಗಳು ತಮ್ಮ ಶರೀರದಲ್ಲಿ ಉಳಿದುಕೊಂಡಿದ್ದಾರೆ, ಅಂಟುಕೊಂಡು ಅದನ್ನ ಹಾಗೆಯೇ ಹಿಂಬಾಲಿಸುತ್ತಾ ಬರುವುದಾದ್ರೆ ಅದಕ್ಕೆ ಒಂದು ಸಮಯ ಇದೆ. ಆ ಸಮಯ ಮುಗಿಯುವುದರೊಳಗಾಗಿ ಆ ಪಾಪದ ಕಲೆಗಳನ್ನ ನಾವು ತೊಳೆದುಕೊಳ್ಳಬೇಕಾಗಿದೆ. ತೊಳೆದುಕೊಳ್ಳದೆ ಹೋದರೆ ನ್ಯಾಯ ತೀರ್ಪಿಗೆ ಗುರಿಯಾಗ್ತದೆ. ತೊಳೆದುಕೊಂಡವರು ಧನ್ಯರು ಎಂಬುದಾಗಿ ಹೇಳ್ತಾರೆ. ತಮ್ಮ ನಿಲುವಂಗಿಗಳನ್ನು ತೊಳೆದುಕೊಂಡವರು ಧನ್ಯರು, ಅವರಿಗೆ ಜೀವ ವೃಕ್ಷದ ಹಕ್ಕು ಇರುವುದು. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಜೀವ ವೃಕ್ಷದ ಹಕ್ಕನ್ನ, ನಿತ್ಯ ಜೀವದ ಬಾಧ್ಯತೆಯನ್ನ ಹೊಂದಿದವರಿಗೆ ಮಾತ್ರ ದೇವರು ಕೊಡುವಂತವನಾಗಿದ್ದಾರೆ. ಆ ಜೀವ ವೃಕ್ಷದ ಹಣ್ಣನ್ನ ತಿನ್ನುವಂತ ಬಾಧ್ಯತೆಯನ್ನ ಹೊಂದಲು ಬಯಸುವಂತ ಪ್ರತಿಯೊಬ್ಬರು ತಮ್ಮ ದಿನನಿತ್ಯದ ಜೀವಿತದಲ್ಲಿ ತಮ್ಮ ಶರೀರವೆಂಬ ನಿಲುವಂಗಿಗಳನ್ನ ತೊಳೆದುಕೊಳ್ಳಬೇಕಾಗಿದೆ. ಚೆಫನನು 1ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಬರೆಯುವಂತಾಗಿದೆ. ಸತ್ಯವೇದದಲ್ಲಿ ನಾವು ನೋಡುವಾಗ ಚೆಫನನು ಈ ಮಾತುಗಳನ್ನು ಹೇಳ್ತಾರೆ. ಸತ್ಯವೇದದಲ್ಲಿ ಚೆಫನನ ವಿಷಯದಲ್ಲಿ ನಾವು ನೋಡುವಾಗ ಸತ್ಯವೇದದಲ್ಲಿ ಮಾತುಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ನೋಡೋಣ ಚೆಫನನು ಏನು ಹೇಳ್ತಾನೆ. ಚೆಫನ 1ನೇ ಅಧ್ಯಾಯ 7 ವಚನದಿಂದ, ಕರ್ತನಾದ ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರಿ, ಯೆಹೋವನ ದಿನವು ಸಮೀಪಿಸಿದೆ. ಯೆಹೋವನು ಯಜ್ಞದ ಔತಣವನ್ನು ಸಿದ್ಧಪಡಿಸಿದ್ದಾನೆ, ಕರೆದವರನ್ನು ಮಡಿ ಮಾಡಿದ್ದಾನೆ. ತಾನು ಆರಿಸಿಕೊಂಡವರನ್ನ, ತಾನು ಕರೆದವರನ್ನ ತನ್ನ ಮದುವೆಯ ಔತಣಕ್ಕೆ, ಅಂದ್ರೆ ತನ್ನ ಯೇಸು ಕ್ರಿಸ್ತನ 2ನೇ ಬರೋಣಕ್ಕೆ ಆತನು ಸಿದ್ಧಪಡಿಸುವಾಗ ಆ ಸಿದ್ಧತೆ ಏನಪ್ಪಾ ಅಂತ ಹೇಳುವಾಗ ಅವರ ನಿಲುವಂಗಿಗಳನ್ನ ತೊಳೆದು ಅವರನ್ನ ಮಡಿ ಮಾಡತಕ್ಕಂಥ ಕಾರ್ಯವು ನಡೆಯುವಂತದ್ದಾಗಿದೆ. ದೇವರು ತಾನು ಕರೆದವರನ್ನ ಮಡಿ ಮಾಡುವಂತಾಗಿದ್ದಾನೆ. ಹೇಗೆ 1 ಸಮುವೇಲನು ಬರೆದಂತ ಪುಸ್ತಕದಲ್ಲಿ 16ನೇ ಅಧ್ಯಾಯಕ್ಕೆ ಹೋದಾಗ ಅಲ್ಲಿ ಈ ಸತ್ಯವನ್ನ ನಾವು ತಿಳಿದುಕೊಳ್ಳುವಂತರಾಗಿದೆ. 1 ಸಮುವೇಲನಿಗೆ ಬರೆದಂತ ಪುಸ್ತಕ 16ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನ ತಿರುಗಿಸಿದರೆ ಅಲ್ಲಿ 10ರಿಂದ 15ನೇ ವಚನ ತನಕ ಈ ಸತ್ಯವನ್ನ ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದೆ. 1 ಸಮುವೇಲ ಬರೆದ ಪತ್ರಿಕೆ 10ನೇ ಅಧ್ಯಾಯ 15ನೇ ಅಧ್ಯಾಯ 1 ಸಮುವೇಲ 15ನೇ ಅಧ್ಯಾಯ 4ರಿಂದ 5ನೇ ವಚನ ತನಕ. ಸೊ 16ನೇ ಅಧ್ಯಾಯ 4ರಿಂದ 5 ವಚನಗಳ ತನಕ. ಯೆಹೋವನು ಹೇಳಿದಂತೆಯೇ ಸಮುವೇಲನು ಬೆತ್ಲೆಹೇಮಿಗೆ ಹೋದನು. ಆ ಊರಿನ ಹಿರಿಯರು ನಡುಗುತ್ತಾ ಬಂದು ಅವನನ್ನು ಎದುರುಕೊಂಡು, ನಿನ್ನ ಆಗಮನವು ನಮಗೆ ಶುಭಕರವಾಗಿದೆಯೋ ಎಂದು ಕೇಳಲು ಅವನು, ಹೌದು, ಶುಭಕರವಾಗಿದೆ. ಯೆಹೋವನಿಗೆ ಯಜ್ಞವನ್ನು ಅರ್ಪಿಸುವುದಕ್ಕೆ ಬಂದಿದ್ದೇನೆ. ನೀವು ನಿಮ್ಮನ್ನು ಶುದ್ಧಪಡಿಸಿಕೊಂಡು ನನ್ನ ಜೊತೆಯಲ್ಲಿ ಯಜ್ಞಕ್ಕೆ ಬನ್ನಿರಿ ಎಂದು ಹೇಳಿ ಇಸೆಯನನ್ನು ಅವನ ಮಕ್ಕಳನ್ನು ಶುದ್ಧೀಕರಿಸಿ ಅವರನ್ನು ಯಜ್ಞಕ್ಕೆ ಕರೆದನು. ದೇವರ ಸೇವೆಗೆ ಅಭಿಷೇಕ ಮಾಡುವಾಗ, ಇಸೆಯನ ಕುಲವನ್ನ ದೇವರು ಆರಿಸಿಕೊಳ್ಳುವಾಗ ಆತನ ಮಕ್ಕಳೆಲ್ಲರನ್ನು ಶುದ್ಧೀಕರಿಸಿದನು. ಸಮುವೇಲ ಪ್ರವಾದಿಯು ಹೋಗಿ ಅವರ ಮನೆಯನ್ನ ಸಂಧಿಸಿ ಅವರನ್ನ ಶುದ್ಧೀಕರಿಸಿದನು ಎಂಬುದಾಗಿ ನೋಡುವಂತರಾಗಿದೆ. ದೇವರ ಸನ್ನಿಧಾನದಲ್ಲಿ ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ನಾವು ಆತನನ್ನ ಎದುರುಗೊಳ್ಳುವುದಕ್ಕೆ ಆತನ ಸನ್ನಿಧಿಯಲ್ಲಿ ಮುಖಾಮುಖಿಯಾಗಿ ನಿಲ್ಲುವಾಗ ನಾವು ಸಂಪೂರ್ಣವಾಗಿ ಪರಿಶುದ್ಧರು, ನಿಷ್ಕಳಂಕರು ಆಗಿ ನಿಲ್ಲಬೇಕಾಗ್ತದೆ. ಅದಕ್ಕೋಸ್ಕರವೇ ನಮ್ಮ ನಿಲುವಂಗಿಗಳು ತೊಳೆದುಕೊಳ್ಳುವಂತ ಅವಕಾಶವನ್ನ ಈ ಕೊನೆ ಕಾಲದಲ್ಲಿ ದೇವರು ತನ್ನ ಮಕ್ಕಳಿಗೆ ಕೊಡುವಂತನಾಗಿದ್ದಾನೆ. ಮತ್ತು ತನ್ನ ಪ್ರವಾದಿಗಳನ್ನ,
ತನ್ನ ಪ್ರವಾದನೆಗಳನ್ನ, ತನ್ನ ಸತ್ಯವೇದದ ಮುಖಾಂತರವಾಗಿ, ವಾಕ್ಯಗಳ ಮುಖಾಂತರವಾಗಿ ನಮ್ಮನ್ನು ಅಯಜ್ಞಕ್ಕೆ ಶುದ್ಧರನ್ನಾಗಿ ಮಾಡುವಂತವನಾಗಿದ್ದಾನೆ. ದೇವರ ವಾಕ್ಯದಿಂದ ನಮ್ಮ ಎಲ್ಲಾ ಪಾಪದ ಕಲೆಗಳನ್ನ ತೊಳೆದು ಯೇಸುಕ್ರಿಸ್ತನ ಪರಿಶುದ್ಧವಾದ ರಕ್ತದ ಬಲದಿಂದ ನಮ್ಮನ್ನು ಶುದ್ಧೀಕರಿಸಿ ನಮ್ಮನ್ನು ಯೋಗ್ಯರನ್ನಾಗಿ, ಅರ್ಹರನ್ನಾಗಿ, ದೇವರ ಕೃಪೆಗೆ ಪಾತ್ರರನ್ನಾಗಿ ಮಾಡುವುದಕ್ಕಾಗಿ ಈ ಕೊನೆಯ ಕಾಲದಲ್ಲಿ ದೇವರು ಕಾರ್ಯ ದೇವರು ಪ್ರತಿದಿನ ಬೆಳಗ್ಗೆ ನಮ್ಮನ್ನು ಎಚ್ಚರಪಡಿಸುವಾಗ ನಮ್ಮನ್ನು ಶುದ್ಧೀಕರಿಸುವಂತ ಕಾರ್ಯವನ್ನ ದೇವರ ಆತ್ಮನು ಮಾಡುವಂತದ್ದಾಗಿದ್ದಾರೆ. ಅದಕ್ಕಾಗಿ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಗಳು ತನ್ನನ್ನ ಶುದ್ಧೀಕರಿಸಿಕೊಳ್ಳುವುದಕ್ಕೋಸ್ಕರ ದೇವರ ಕೃಪಾ ಸನ್ನಿಧಾನಕ್ಕೆ ಬರಬೇಕಾಗ್ತದೆ. ಸ್ವಾಮಿ ಹೇಳ್ತಾನೆ, ಕಿವಿಯುಳ್ಳವನು ಕೇಳಲಿ. ದೇವರನ್ನ ಪ್ರೀತಿಸುವಂತ ಪ್ರತಿಯೊಬ್ಬ ದೇವರ ಮಗನು, ದೇವರ ಮಕ್ಕಳು ಈ ಕೊನೆ ಕಾಲದಲ್ಲಿ ದೇವರ ಈ ಎಚ್ಚರಿಕೆಯ ಸಂದೇಶವನ್ನ ಕೇಳಬೇಕಾಗಿದೆ. ಸಭೆಯು ತನ್ನ ನಿಲುವಂಗಿಗಳನ್ನ ತೊಳೆದುಕೊಳ್ಳಬೇಕಾಗಿದೆ. ದೇವರ ವಾಕ್ಯದ ತಿಳಿ ನೀರಿನಿಂದ, ತನ್ನ ಪರಿಶುದ್ಧವಾದ ರಕ್ತದಿಂದ ನಮ್ಮ ಎಲ್ಲಾ ಪಾಪದ ಕಲೆಗಳನ್ನ ತೊಳೆದು ಶುದ್ಧೀಕರಿಸಲು ಪ್ರತಿನಿತ್ಯವೂ ದೇವರಾತ್ಮನು ನಮ್ಮಲ್ಲಿ ಕಾರ್ಯ ಮಾಡುವುದಕ್ಕಾಗಿ ನಮ್ಮನ್ನ ಕೂಗಿ ಕರೆಯುವಾಗ, ನಮ್ಮನ್ನ ಎಚ್ಚರಪಡಿಸುವಾಗ ಆತನ ಮಾತಿಗೆ, ಆತನ ಸ್ವರಕ್ಕೆ ನಾವು ಕಿವಿ ಕೊಡಬೇಕಾಗಿದೆ. ಯೋಹಾನನು ಬರೆದಂತಹ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಸ್ವಾಮಿ ಮಾತುಗಳನ್ನ ಬಹಳ ಬಹಳ ನಂಬಿಕೆ, ವಿಶ್ವಾಸದಿಂದ ಆತನು ನಮಗೆ ತಿಳಿಸುವಂತವನಾಗಿದ್ದಾನೆ. ಇಲ್ಲಿ ಹೀಗೆ ಬರೆಯುವಂತವನಾಗಿದ್ದಾನೆ. ಯೋಹಾನ ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನದಿಂದ. ಹತ್ತರಿಂದ 15 ವಚನಗಳ ತನಕ ನಾವು ನೋಡಿಕೊಳ್ಳಬಹುದಾಗಿದೆ. ನಾನೇ ಒಳ್ಳೆಯ ಕುರುಬನು, ಒಳ್ಳೆಯ ಕುರುಬನು. ಓಕೆ, ನಾನೇ ಒಳ್ಳೆಯ ಕುರುಬನು, ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ಕೂಲಿಯಾಳು ಕುರುಬನು ಕುರಿಗಳ ಒಡೆಯನು ಆಗಿರದೆ ತೋಳ ಬರುವುದನ್ನು ಕಾಣುತ್ತಲೇ ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ತೋಳವು ಅವುಗಳನ್ನು ಹಿಡಿದುಕೊಂಡು ಹಿಂಡನ್ನು ಚದುರಿಸುತ್ತದೆ. ಅವನು ಕೂಲಿಯಾಳು, ಕುರಿಗಳ ಚಿಂತೆ ಅವನಿಗಿಲ್ಲ. ನಾನೇ ಒಳ್ಳೆ ಕುರುಬನು, ತಂದೆಯು ನನ್ನನ್ನು, ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ. ನನ್ನ ಕುರಿಗಳು ನನ್ನನ್ನು ತಿಳಿದವೆ ಮತ್ತು ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತೇನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರ ಮಕ್ಕಳು ಆತನ ಕುರಿಗಳೆಂಬುದಾಗಿ ಆತನು ತಿಳಿಸುವಂತವನಾಗಿದ್ದಾನೆ. ಆತನ ಸ್ವರವನ್ನ ನಾವು ಕೇಳಬೇಕಾಗಿದೆ. ಆತನ ಸ್ವರವನ್ನ ಕೇಳಿದಾಗ ಮಾತ್ರ ಆತನನ್ನ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯ. 27ನೇ ವಚನದಲ್ಲಿ ಹೇಳ್ತಾನೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು. ಅವು ನನ್ನ ಹಿಂದೆ ಬರುತ್ತವೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ಅವು ಎಂದಿಗೂ ನಾಶವಾಗುವುದಿಲ್ಲ. ನಮ್ಮ ನಿಲುವಂಗಿಗಳು ತೊಳೆದುಕೊಳ್ಳಲ್ಪಡಬೇಕಾದ್ರೆ, ತಂದೆಯಾದ ದೇವರು ನಮ್ಮನ್ನ ಕರೆದಿರುವಾಗ ನಮ್ಮನ್ನು ಸಂಪೂರ್ಣವಾಗಿ ಮಡಿ ಮಾಡಿ ತನ್ನ ಬರೋಣಕ್ಕೆ ಸಿದ್ಧಪಡಿಸಿಕೊಳ್ಳಬೇಕಾದ್ರೆ ಈ ಭೂಮಿ ಮೇಲೆ ಪ್ರತಿ ಬೆಳಗಿನ ಜಾವದಲ್ಲಿ ಪ್ರತಿದಿನ ದೇವರ ಮಕ್ಕಳಾದಂತ ನಾವು ಆತನ ಸ್ವರಕ್ಕೆ ಕಿವಿ ಕೊಡಬೇಕಾಗಿದೆ. ಆತನ ಸ್ವರಕ್ಕೆ ಕಿವಿ ಕೊಡುವಾಗ ಮಾತ್ರ ಆತನನ್ನ ಸಂಪೂರ್ಣವಾಗಿ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆತನ ಪ್ರೀತಿಯ ಉದ್ದ, ಆಳ, ಅಗಲ, ಎತ್ತರವನ್ನ ಗ್ರಹಿಸಿಕೊಳ್ಳಲು ಸಾಧ್ಯ. ಮತ್ತು ಆತನ ರಾಜ್ಯಕ್ಕೆ ಬೇಕಾದಂತ ಉನ್ನತವಾದ ಪರಿಶುದ್ಧವಾದ ಗುಣಾತಿಶಯಗಳನ್ನ ಅರ್ಥ ಮಾಡಿಕೊಂಡು ಅವುಗಳನ್ನ ಅನುಭವಿಸುವುದರಲ್ಲಿಯೂ ಮತ್ತು ಆತನ ಆ ಪರಿಶುದ್ಧವಾದ ಗುಣಾತಿಶಯಗಳಲ್ಲಿ ಪಾಲು ಹೊಂದಿ ಇತರರಿಗೆ ಮಾದರಿಯಾಗಿ ಜೀವಿಸಲಿಕ್ಕಾಗಿಯೂ ಪ್ರತಿ ಬೆಳಗಿನ ಜಾವದಲ್ಲಿ ಕರ್ತನ ಆತ್ಮನಿಂದ ನಾವು ಬಲ ಹೊಂದಬೇಕಾಗಿ. ಅದಕ್ಕಾಗಿ ಪ್ರತಿದಿನ ದೇವರು ತನ್ನ ಮಕ್ಕಳನ್ನ ತನ್ನ ಸಭೆಯ ಮುಖಾಂತರವಾಗಿ ಎಚ್ಚರಪಡಿಸುವಂತನಾಗಿದ್ದಾನೆ ಮತ್ತು ಕೂಗಿ ಕರೆಯುವಂತನಾಗಿದ್ದಾನೆ. ಕಿವಿಯುಳ್ಳವನು ಕೇಳಲಿ. ಈ ವಾಕ್ಯಗಳು ನೆರವೇರುವಂತ ಸಮಯವೂ ಬಂದಿದೆ. ಇದನ್ನ ಗುಪ್ತವಾಗಿಡಬೇಡ. ಈಗ
ಇದಲ್ಲದೆ ಅವನು ನನಗೆ, ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ, ಇವು ನೆರವೇರುವ ಸಮಯವು ಸಮೀಪವಾಗಿದೆ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆ ಆದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನು ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಹೀಗೋ ಬೇಗನೆ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಇದೆ. ನಾನೇ ಆದಿಯು ಅಂತ್ಯವು, ಮೊದಲನೆಯವನು ಕಡೆಯವನು, ಪ್ರಾರಂಭವೂ ಸಮಾಪ್ತಿಯೂ ಆಗಿದ್ದೇನೆ. ತಮ್ಮ ನಿಲುವಂಗಿಗಳನ್ನು ತೊಳಕೊಂಡವರು ಧನ್ಯರು, ಅವರಿಗೆ ಜೀವ ವೃಕ್ಷದ ಹಕ್ಕು ಇರುವುದು. ಅವರು ಬಾಗಿಲುಗಳಿಂದ ಆ ಪಟ್ಟಣದೊಳಗೆ ಸೇರುವರು. ನನ್ನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ದೇವರು ಬಯಸ್ತಾನೆ. ಆತ ನಂಬಿರುವಂತಹ ದೇವರ ಮಕ್ಕಳು ನಾಶವಾಗದೆ ನಿತ್ಯ ಜೀವವನ್ನು ಹೊಂದಬೇಕಾದ್ರೆ ಪ್ರತಿದಿನ ಆತನ ಸ್ವರಕ್ಕೆ ಕಿವಿ ಕೊಡಬೇಕಾಗ್ತದೆ, ಆತನ ಮಾತುಗಳನ್ನ ಕೇಳಬೇಕಾಗ್ತದೆ. ಆತನ ಪರಿಶುದ್ಧವಾದ ದೇವರ ವಾಕ್ಯದ ಬಲದಿಂದ ಕ್ರಿಸ್ತನ ವಿಷಯವಾದಂತ ಸಾಕ್ಷಿಯನ್ನ ತಿಳಿದವರಾಗಿ, ಅರಿತವರಾಗಿ, ತಮ್ಮ ಪಾಪದ ಕಲೆಗಳನ್ನ ತೊಳೆದುಕೊಳ್ಳಲು, ತಮ್ಮ ನಿಲುವಂಗಿಗಳನ್ನ ತೊಳೆದುಕೊಂಡು ಕರ್ತನ ಆತ್ಮನ ಬಲದಿಂದ, ದೇವರ ವಾಕ್ಯದ ಬಲದಿಂದ ಮಡಿವಂತಿಕೆಯಾಗಿ ತಾನು ಕರೆದವರನ್ನ ಮಡಿ ಮಾಡುತ್ತಾನೆಂಬುದಾಗಿ ಹೇಳುವಾಗ, ಆತನು ಪ್ರತಿದಿನ ನಮ್ಮನ್ನ ತೊಳೆದು ಶುದ್ಧ ಮಾಡುವಾಗ, ಆತನ ಕೃಪಾಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವುದಾದರೆ ಆತನ ಮಾತುಗಳು ನಮಗೆ ಅರ್ಥ ಆಗ್ತವೆ. ಆತನು ಜೀವದ ಮಾತುಗಳನ್ನು ಹೇಳುವಾಗ ಆತನ ಎಲ್ಲಾ ಸತ್ಯವನ್ನು, ಸತ್ಯದ ಮರ್ಮಗಳನ್ನ ಪವಿತ್ರಾತ್ಮ ದೇವರು ನಮಗೆ ತಿಳಿಸ್ತಾನೆ. ದೇವರ ವಾಕ್ಯದ ಬಲದಿಂದ ಕೊನೆಯ ಕಾಲದಲ್ಲಿ ಪ್ರವಾದನೆಯ ಆತ್ಮನ ವರವನ್ನು ಹೊಂದಿದವರಾಗಿ, ಜೀವ ವರವಾದಂತ ದೇವರ ವಾಕ್ಯಗಳನ್ನ, ದೇವರ ವಾಕ್ಯದ ಮರ್ಮಗಳನ್ನ ಗ್ರಹಿಸಿಕೊಂಡು ಆತನ ಬರೋಣಕ್ಕೆ ಪರಿಪೂರ್ಣವಾಗಿ ಸಿದ್ಧರನ್ನಾಗಿ ಮಾಡುವುದಕ್ಕೋಸ್ಕರ ಪ್ರತಿದಿನ ಕರ್ತನು ನಮ್ಮ ಸಂಗಡ ಮಾತಾಡುವುದಾಗಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕೊನೆ ಕಾಲದಲ್ಲಿ ದೇವರ ಬಾಯಿಂದ ಬರುವಂತ ಮಾತುಗಳು ಜೀವವುಳ್ಳವುಗಳಾಗಿ ಮತ್ತು ಅವುಗಳು ನಮ್ಮನ್ನ ಜೀವ ವೃಕ್ಷದ ಹಣ್ಣನ್ನ ತಿನ್ನುವುದಕ್ಕೆ ಯೋಗ್ಯರನ್ನಾಗಿ ಮಾಡುವಂತಾಗಿ, ದೇವರ ಪರಿಶುದ್ಧವಾದ ವಾಕ್ಯವೆಂಬ ತಿಳಿ ನೀರಿನಿಂದ ಪ್ರತಿನಿತ್ಯವೂ ದೇವರು ನಮ್ಮನ್ನ ತೊಳೆದು ಶುದ್ಧ ಮಾಡ್ತಾನೆ. ತನ್ನ ಸನ್ನಿಧಾನದಲ್ಲಿ ಯೋಗ್ಯರನ್ನಾಗಿ ನಿಲ್ಲಿಸ್ತಾನೆ. ಆತನು ಬರುವಾಗ ಸುಕ್ಕು ಕಳಂಕ ಲಯವಿಲ್ಲದೆ ಆತನ ಜೊತೆಯಲ್ಲಿ ಎತ್ತಲ್ಪಡಲು ಬೇಕಾದಂತ ಪರಿಶುದ್ಧತೆಯಲ್ಲಿ ನಮ್ಮನ್ನ ಪರಿಪೂರ್ಣರನ್ನಾಗಿ ಮಾಡಿ, ತನ್ನ ಶುದ್ಧ ಕನ್ನಿಕೆಯೋ ಎಂಬಂತೆ ಸಿದ್ಧ ಮಾಡಿಕೊಂಡು ತನ್ನ ರಾಜ್ಯಕ್ಕೆ ಕರೆದೊಯ್ಯುವಂತವನಾಗಿದ್ದಾನೆ. ಅಂತ ಉನ್ನತವಾದಂತ ಆಶೀರ್ವಾದಕ್ಕಾಗಿ ಪ್ರತಿದಿನವೂ ದೇವರು ನಮ್ಮನ್ನು ಎಚ್ಚರಪಡಿಸಿ ಕರೆಯುವಾಗ, ಆತನ ಮಾತುಗಳನ್ನ ಕೇಳುವುದಕ್ಕಾಗಿಯೂ, ಆತನಿಂದ ಸಿಗುವಂತ ನಿತ್ಯ ಜೀವದ ಪರಿಶುದ್ಧತೆಯನ್ನು ಹೊಂದುವುದಕ್ಕಾಗಿಯೂ ಕರ್ತನು ದಿನನಿತ್ಯವೂ ನಮ್ಮೊಳಗೆ ಕಾರ್ಯ ಮಾಡಲಿ, ನಮ್ಮನ್ನು ಉಪಯೋಗಿಸಿಕೊಳ್ಳಲಿ ಮತ್ತು ಆ ಜೀವ ವೃಕ್ಷದ ಹಣ್ಣನ್ನ ತಿನ್ನುವಂತ ಬಾಧ್ಯತೆಗೆ ನಮ್ಮನ್ನ ಸಿದ್ಧರನ್ನಾಗಿ ಮಾಡಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈಗ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ಮಾಡುವಾಗ ಸಹೋದರ ಡೇವಿಡ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತಾರೆ. ವಿಶೇಷವಾಗಿ ಈ ಪ್ರವಾದನೆಯ ನುಡಿಗಳನ್ನ ಈ ಲೋಕಕ್ಕೆ ಸಾರಬೇಕಾಗಿದೆ. ಸಭೆಯು ಈ ಜವಾಬ್ದಾರಿಕೆಯನ್ನ ಹೊತ್ತುಕೊಂಡಿದೆ. ಸಭೆಯಲ್ಲಿರ್ತಕ್ಕಂಥ ದೇವರ ಮಂದಿ ಈ ಲೋಕದಲ್ಲಿ ಸತ್ಯವನ್ನ ತಿಳಿಯದೇ ಇರುವಂತ ಎಲ್ಲಾ ಜನಾಂಗಗಳಿಗೆ ಈ ಸತ್ಯವನ್ನ ಪ್ರಕಟಪಡಿಸಿ ದೇವರ ರಾಜ್ಯಕ್ಕೆ, ದೇವರ ಜನಾಂಗವನ್ನು ಸಿದ್ಧಪಡಿಸುವುದು ಮಾತ್ರವಲ್ಲದೆ ಅವರ ನಿಲುವಂಗಿಗಳನ್ನ ತೊಳೆದು ಅವರನ್ನ ಮಡಿ ಮಾಡಿ ಯೇಸು ಕ್ರಿಸ್ತನ ಎದುರುಗಡೆ ಪರಿಶುದ್ಧವಾದ ಕನ್ನಿಕೆ ಎಂಬಂತೆ ಸಿದ್ಧ ಮಾಡುವಂತ ಜವಾಬ್ದಾರಿಕೆಯನ್ನ ಹೊತ್ತುಕೊಂಡಿದೆ. ಅದಕ್ಕಾಗಿ ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳು ಅತ್ಯಾಸಕ್ತಿಯಿಂದ ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಾ ದೇವರ ವಿಷಯವಾದಂತ ಸತ್ಯವನ್ನ ಕೇಳಲು, ಸುವಾರ್ತೆಗೆ ಸಿದ್ಧರಾಗಲು ತಮ್ಮ ಕಿವಿಗಳನ್ನ ದೇವರ ಸನ್ನಿಧಾನಕ್ಕೆ ಒಪ್ಪಿಸಿಕೊಳ್ಳುತ್ತಾ ತಮ್ಮ ಹೃದಯದಲ್ಲಿ ದೇವರ ವಾಕ್ಯವನ್ನ ಬಚ್ಚಿಟ್ಟುಕೊಂಡು ಕೊನೆ ಕಾಲದಲ್ಲಿ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರುವಾಗೆ ದೇವರ ಆತ್ಮನು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಜೊತೆಗೆ ಅನೇಕರು ಅಸ್ವಸ್ಥರಾಗಿದ್ದಾರೆ, ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅನೇಕರಿಗೆ ನಮ್ಮ ಪ್ರಾರ್ಥನೆಯ ಅವಶ್ಯಕತೆ ಇದೆ. ವಿಶೇಷವಾಗಿ ಜಯರಾಮ್, ವೆಂಕಟೇಶ್ ಇವರಿಗಾಗಿ ಪ್ರಾರ್ಥನೆ ಮಾಡೋಣ. ನಿರ್ಮಲಾ ಫ್ರಾನ್ಸಿಸ್ ನಾಗೋಳಿಯಲ್ಲಿ ಅವರು ಜೀವ ಮರಣದ ಹೋರಾಟವನ್ನು ಮಾಡ್ತಿದ್ದಾರೆ. ದೇವರು ಅವರನ್ನು ಮತ್ತೆ ಗುಣಪಡಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ.
ಧಾರವಾಡದಿಂದ ಲಕ್ಷ್ಮಿ ಎಂಬತಕ್ಕಂತ ಮಗಳು ಸೈತಾನದಿಂದ ಮಾಟ ಮಂತ್ರದಿಂದ ಅವಳು ತೊಂದರೆಗಳಿಗಾಗಿ ಬಿಡುಗಡೆಗಾಗಿ ಪ್ರಾರ್ಥಿಸಲು ಕೇಳ್ಕೊಂಡಿದ್ದಾಳೆ. ಅವಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಜೊತೆಗೆ ಮಾಲೂರಿಂದ ಮುನೀಶ್ ಅಂತಕ್ಕಂತ ಸಹೋದರನು ಕಾಲು ನೋವಿನಿಂದ ಆಕ್ಸಿಡೆಂಟ್ ಆಗಿ ಒಲೆಗೆ ಬಿದ್ದಿದೆ, ಅದು ಮಾಯವಾಗಿ ಗುಣ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಮ್ಮ ರಾಜ್ಯದ ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆಯಲ್ಲಿ ಹೋರಾಟ ನಡೆಸಿದೆ. ಸತ್ಯಕ್ಕೂ ಅಸತ್ಯಕ್ಕೂ ಇರುವಂತಹ ಹೋರಾಟವನ್ನೇ ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ ಮಾಡುತ್ತಾ ಇದೆ. ಈ ಸಮಯದಲ್ಲಿ ಕೋರ್ಟ್ ಅಲ್ಲಿ ಬಂದು ನಿಂತಿದೆ, ತೀರ್ಮಾನ ಆಗುವುದಕ್ಕಾಗಿ ಮೀನಾಮೇಷ ನಡೀತಾ ಇದೆ. ಈ ಸಮಯದಲ್ಲಿ ದೇವರು ಕಾರ್ಯ ಮಾಡಿ ಸತ್ಯಕ್ಕೆ ಜಯವಾಗುವಲ್ಲಿ, ಸೇವೆಗೆ ಹಿತವಾಗುವಂತೆ, ಸಭೆಯ ಕಾರ್ಯಗಳು ಬೆಳೆಯಲು, ಅಭಿವೃದ್ಧಿ ಹೊಂದಲು, ಸೇವೆ ಮುನ್ನಡೆಯಲು ಸರ್ಕಾರವು ಉತ್ತಮವಾದಂತ ರೀತಿಯಲ್ಲಿ ಸ್ಥಿರವಾಗ್ಲಿಕ್ಕಾಗುವಂತೆ ದೇವರು ಜಯವನ್ನು ಕೊಡುವಂತೆ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸಹೋದರ ಡೇವಿಡ್ ಅವರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪ್ರಲೋಕದ ನಮ್ಮ ತಂದೆಯೇ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಈ ಬೆಳಗಿನ ಜಾವದಲ್ಲಿ ಅಪ್ಪ ತಂದೆ ನಮ್ಮನ್ನು ಎಬ್ಬಿಸಿ ನಿನ್ನ ಪಾದ ಸನ್ನಿಧಿಯಲ್ಲಿ ನಿನ್ನ ಅದ್ಭುತವಾದ ವಾಕ್ಯಗಳನ್ನು ಕೇಳುವಂತ ಈ ಭಾಗ್ಯವನ್ನು ನಮಗೆ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆಪ್ಪ. ಅಪ್ಪ ತಂದೆ ನಿನ್ನನ್ನು ಕೊಂಡಾಡುತ್ತೇನೆಪ್ಪ ತಂದೆ, ನಿನ್ನ ಸ್ತುತಿಸ್ತೇನೆಪ್ಪ ತಂದೆ. ಜಗತ್ತುತ್ಪತ್ತಿಗೆ ಮುಂಚೆ ನಮ್ಮನ್ನು ನೀನು ಆರಿಸಿದ್ದಿ, ಒಂದು ಸಣ್ಣ ಹೆಣ್ಣನ್ನಾಗಿ ಸಣ್ಣ ಮಂದೆಯನ್ನಾಗಿ ನಮ್ಮನ್ನು ಈ ಲೋಕದಲ್ಲಿ ಇಟ್ಟಿದ್ದಿ. ಅದರ ಮುಖಾಂತರ ನೀನು ಮಹಿಮೆ ಹೊಂದುತ್ತಿ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆಪ್ಪ. ಅಪ್ಪ ತಂದೆ ನಮ್ಮ ದೇವರು ನೀನು ಒಳ್ಳೆಯವನು, ನಮ್ಮ ಜೀವಿತದಲ್ಲಿ ಯಾವಾಗಲೂ ನಾವು ಒಳ್ಳೆಯದನ್ನೇ ಮಾಡುವ ದೇವರೇ ನಿನಗೆ ಸ್ತೋತ್ರಪ್ಪ, ನಿನಗೆ ಮಹಿಮೆ, ನಿನಗೆ ಆರಾಧನೆಯನ್ನು ಸಲ್ಲಿಸ್ತೇನಪ್ಪ. ಹೌದಪ್ಪ ತಂದೆ, ನಾವು ನಮ್ಮನ್ನು ನಿನ್ನ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುವರಾಗಿದ್ದೇವೆ. ಬಂದು ಸೇರಿದಂತಹ ಎಲ್ಲರನ್ನು ಅಪ್ಪ ತಂದೆ ನಿನ್ನ ಕರಗಳಿಗೆ ಸಮರ್ಪಿಸಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಅಪ್ಪ ತಂದೆ. ಇವತ್ತಿನ ದಿವಸದಲ್ಲಿ ಕೇಳಿದಂತಹ ವಾಕ್ಯಗಳಿಗಾಗಿ ಸ್ತೋತ್ರಪ್ಪ. ಹೌದಪ್ಪ, ಅದು ನಮ್ಮ ಜೀವಿತದಲ್ಲಿ ಅದು ಕಾರ್ಯ ಮಾಡಲಿ ಅಪ್ಪ ತಂದೆ. ನಮ್ಮನ್ನಪ್ಪ ತಂದೆ ಹೌದಪ್ಪ ನಿತ್ಯತೆಯಿಂದ, ಹೌದಪ್ಪ ನೀತಿವಂತಿಕೆಗೆ ಅಪ್ಪ ತಂದೆ ನಾವು ಸಾಗುವ ಹಾಗೆ ನಿನ್ನ ವಾಕ್ಯಗಳನ್ನು ಹೌದಪ್ಪ ತಂದೆ ನಮ್ಮ ಭಂಡಾರದಲ್ಲಿ ಅಪ್ಪ ತಂದೆ ಬಚ್ಚಿಟ್ಟುಕೊಳ್ಳುವ ಹಾಗೆ ಅದನ್ನು ಹಾಗೆ ಇತರರಿಗೆ ಹೇಳುವ ಹಾಗೆ ನೀನು ನಡೆಸಬೇಕೆಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ನಿನಗೆ ಸ್ತೋತ್ರ. ಹೌದಪ್ಪ ತಂದೆ, ನಿನ್ನನ್ನು ಕೊಂಡಾಡುತ್ತೇನೆಪ್ಪ, ನಿನಗೆ ಮಹಿಮೆ ಪಡಿಸುತ್ತೇನೆಪ್ಪ. ಈ ಕಾಲದಲ್ಲಿ ಹೌದಪ್ಪ ನೀ ನಮ್ಗೆ ಎಲ್ಲ ನಿನ್ನ ಹೌದಪ್ಪ ಗುಟ್ಟುಗಳನ್ನು ಅಪ್ಪ ತಂದೆ, ನಿನ್ನ ಎಲ್ಲ ಮಾತುಗಳನ್ನಪ್ಪ ತಂದೆ ನಮಗೆ ನೀನು ತಿಳಿಸುತ್ತೀಯ. ಕೊನೆ ಹೌದು ನೀನು ಹೇಳಿದ ಹಾಗೆ ಅಪ್ಪ ತಂದೆ ಇದನ್ನು ತಿಳಿಸು ಅಂತ ನಿನಗೆ ಹೇಳುವ ಸಂದರ್ಭದಲ್ಲಿ ನಮಗೆ ಹೇಳುವ ಸಂದರ್ಭ ನಾವು ಅದನ್ನು ತಿಳಿದುಕೊಂಡಪ್ಪ ತಂದೆ ನಿನಗೋಸ್ಕರ ಜೀವಿಸುವ ಹಾಗೆ ನಮಗೆ ಬಲವನ್ನು ಕೊಡಬೇಕಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ನಮ್ಮ ಸಭೆಯಲ್ಲಿ ಹೌದಪ್ಪ ತುಂಬಾ ಮಂದಿ ಅಸ್ವಸ್ಥರಾಗಿದ್ದಾರೆ. ಜಯರಾಮ್ ಮತ್ತು ವೆಂಕಟೇಶ್ ಅವರಪ್ಪ ತಂದೆ ಹೌದಪ್ಪ ತಂದೆ ಅವರಪ್ಪ ಅಸ್ವಸ್ಥರಾಗಿದ್ದಾರೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಬೇಡುವನಾಗಿದ್ದೇನಪ್ಪ ತಂದೆ. ಅವರನ್ನು ಮುಟ್ಟು ಅವರನ್ನು ಗುಣಪಡಿಸು. ಹೌದಪ್ಪ ತಂದೆ, ಎಲ್ಲಾ ಬಾಧೆಗಳು ಶರೀರದಲ್ಲಿ ಇದ್ದಂತ ಎಲ್ಲ ಡಿಸಾರ್ಡರ್ಗಳು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿದ್ದು ಹೋಗಲಿ ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ಒಂದು ಮಾತನ್ನು ಇವರ ಜೀವಿತದಲ್ಲಿ ನೀನು ಮಾತನಾಡು, ಗುಣವಾಗಲಿ ಅಂತ ನೀನು ಹೇಳಿದ್ರೆ ನಿಜವಾಗಿ ಅದು ಗುಣವಾಗುತ್ತದೆ. ನಿನಗೆ ಮನಸ್ಸಿದೆ ಅಪ್ಪ. ಹೌದಪ್ಪ ತಂದೆ, ಮುಂದಿನ ದಿವಸಗಳಲ್ಲಿ ಅವರು ಸಾಕ್ಷಿಯಾಗಿ ಅಪ್ಪ ಎದ್ದು ನಿಲ್ಲುವಂತೆ ನೀನು ನಡೆಸುವಂತ ನನಗೆ ಬೇಡಿಕೊಳ್ಳುತ್ತೇನೆ ಅಪ್ಪ ತಂದೆ. ಹಾಗೆ ಅಪ್ಪ ಮುನೀಶ್ ಅವರಪ್ಪ ತಂದೆ ಹೌದಪ್ಪ ಆಕ್ಸಿಡೆಂಟ್ ಆಗಿದ್ದಾರೆ. ಹೌದಪ್ಪ ನಾನು ಬೇಡುವನಾಗಿದ್ದೇನಪ್ಪ ತಂದೆ. ಅವರು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆಪ್ಪ ತಂದೆ. ಏನೆಲ್ಲ ಗಾಯಗಳಾಗಿದ್ದೇವಪ್ಪ ನೀನು ಮುಟ್ಟಿ ಗುಣಪಡಿಸುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನಪ್ಪ ತಂದೆ. ನಿನಗೆ ಸ್ತೋತ್ರ. ಹೌದಪ್ಪ ಹಾಗೆ ಅಪ್ಪ ತಂದೆ ನಾವು ಬೇಡುವರಾಗಿದ್ದೇವೆ. ಹೌದಪ್ಪ ಸೇವಕರು ಹೇಳಿದಂತ ಎಲ್ಲ ಪ್ರಾರ್ಥನೆ ಮನವಿಯನ್ನು ಕರಗಳಿಗೆ ಸಮರ್ಪಿಸ್ತೇನೆ. ಹೌದಪ್ಪ ತಂದೆ, ನಮ್ಮ ಭಾರತ ಸರ್ಕಾರದಲ್ಲಿ ಹೌದಪ್ಪ ಅಳಿವು ಉಳಿವಿನ ಬಗ್ಗೆ ಅಪ್ಪ ತಂದೆ ಅದು ಕೋರ್ಟಲ್ಲಿ ಅಪ್ಪ ತಂದೆ
ಡಿಸ್ಕಷನ್ ಆಗುವಾಗ ಅಪ್ಪ ತಂದೆ ಕರ್ನಾಟಕ ನಮಗೆ ಸರ್ಕಾರವನ್ನು ನಮಗೆ ಕೊಟ್ಟಿದ್ದೀ, ನಿನಗೆ ಸ್ತೋತ್ರ. ನಿನ್ನ ವಾಕ್ಯಗಳ ಮುಖಾಂತರ ಅದನ್ನು ಹೌದಪ್ಪ ಮಾರ್ಪಡಿಸಲು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ನಿನಗೆ ಸ್ತೋತ್ರವಾಗಲಿ, ನಿನಗೆ ಮಹಿಮೆ ಆಗಲಿ ಅಪ್ಪ ತಂದೆ. ಇವತ್ತಿನ ದಿವಸದಲ್ಲಿ ನಮ್ಮ ಎಲ್ಲರನ್ನು ಅಪ್ಪ ತಂದೆ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆಪ್ಪ ತಂದೆ. ನಾವು ಹೋಗುವಾಗಲೂ ಬರುವಾಗಲೂ ನಿನ್ನ ಕೃಪಾಹಸ್ತವು ಯಾವಾಗಲೂ ನಮ್ಮ ಮೇಲೆ ಇರಲಿ. ಎಲ್ಲ ಆಪತ್ತುಗಳಿಂದ ಕಾಯ್ದು ಕಾಪಾಡುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ನಿನ್ನ ವಾಕ್ಯಗಳನ್ನು ಮೆಲುಕು ಹಾಕುತ್ತಾ ಹೌದಪ್ಪ ತಂದೆ ನಾವು ನಡೆಯುವಾಗೆ ನಮ್ಮನ್ನು ನಡೆಸಬೇಕು. ಇವತ್ತಿನ ದಿವಸದಲ್ಲಿ ನಿನ್ನ ಅದ್ಭುತ ಕಾರ್ಯಗಳನ್ನು ನೋಡುವಂತಹ ಭಾಗ್ಯವನ್ನು ನಮ್ಮ ಜೀವಿತದಲ್ಲಿ ಒದಗಿಸಿಕೊಡು. ನಿನ್ನ ಕೃಪಾ ಸನ್ನಿಧಿಯಲ್ಲಿ ನಾವು ಇದ್ದೇವಪ್ಪ ತಂದೆ. ಹೌದಪ್ಪ ರಾತ್ರಿನ ಮೊರೆಹೊಕ್ಕವರನ್ನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವ ಸಂದರ್ಭದಲ್ಲಿ ಅಪ್ಪ ತಂದೆ ನಾವು ಸುರಕ್ಷತೆಯಲ್ಲಿ ಈಗ ನಿನ್ನ ಜೊತೆಗಾರಾಗಿದ್ದು ಅಪ್ಪ ತಂದೆ ನಿಮ್ಮನ್ನು ನಮ್ಮ ನಡೆಸಬೇಕು. ನನ್ನನ್ನು ಬೇಡಿಕೊಳ್ಳುತ್ತೇನೆ. ಸೇವಕರನ್ನು ವಿಶೇಷವಾಗಿ ಆಶೀರ್ವದಿಸು. ಅವರಿಗೆ ಕೊಟ್ಟಂತ ಜ್ಞಾನಕ್ಕಾಗಿ ಸ್ತೋತ್ರ. ಹೌದಪ್ಪ ತಂದೆ ನಮ್ಮನ್ನು ಕೂಡ ನೀನು ಮಾರ್ಪಡಿಸು. ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಬೆಳಗಿನ ಜಾವದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರುವಂತ ಸಂದರ್ಭದಲ್ಲಿ ಅಪ್ಪ ಈ ವಾಕ್ಯಗಳು ನಮ್ಮಿಂದ ಯಾರು ತೆಗೆದು ಹೋಗದಾಗಿ ಅಪ್ಪ ಅದನ್ನು ನಾವು ನಮ್ಮ ಭಂಡಾರದಲ್ಲಿ ಬಚ್ಚಿಟ್ಟುಕೊಂಡು ಇತರಿಗೆ ಹೇಳುವಾಗ ನಡೆಸಲು ಬೇಡುತ್ತೇನಪ್ಪ ತಂದೆ. ಎಲ್ಲ ಘನಮಾನ ಮಹಿಮೆಯನ್ನು ಸ್ತುತಿ ಸ್ತೋತ್ರ ಒಬ್ಬನಿಗೆ ಸಲ್ಲಿಸ್ತೇನೆ. ರಕ್ಷಕನ ಒಡೆಯನಾದ ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ದು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನ ವಾಕ್ಯವನ್ನ ಕೇಳಿದಂತ ನಿನ್ನ ಮಂದಿಯ ಸಂಗಡ, ಸಭೆಯ ಸಂಗಡ ಹಾಗೂ ಸ್ವಾಮಿ ಕಾರ್ಯಕ್ರಮದ ಸಂಗಡ ಪ್ರಾರ್ಥನೆ ವಿಜ್ಞಾಪನೆಗಳ ಮೇಲೆ ಇಂದು ಎಂದು ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್.